ನಮಸ್ತೆ. 30/5/2025 ಶುಕ್ರವಾರ ಶುಕ್ಲ ಪಕ್ಷ. ಇವತ್ತು ಚತುರ್ಥಿ ಅನ್ನುವ 4ನೇ ತಿಥಿ ರಾತ್ರಿ 9:22:51 ಆಮೇಲೆ ಪಂಚಮಿ. ಇವತ್ತಿನ ನಕ್ಷತ್ರ ಪುನರ್ವಸು ರಾತ್ರಿ 9:28:53 ಹೆಚ್ಚು ಕಮ್ಮಿ ಪುನರ್ವಸು ನಕ್ಷತ್ರ ಹತ್ರ ಚತುರ್ಥಿ ತಿಥಿ ಇದೆ. ಇವತ್ತಿನ ಈ ನಕ್ಷತ್ರ ಧನಹಾನಿಯನ್ನು ಕೊಡುವುದರಿಂದ ಹಣಕಾಸಿನ ವ್ಯವಹಾರನ ಖಂಡಿತವಾಗಿ ಮಾಡುವಂತಿಲ್ಲ. ಇದು ರಾತ್ರಿ ಹೆಚ್ಚು ಕಮ್ಮಿ 9:30 ಆನಂತರ ಬರುವಂಥ ನಕ್ಷತ್ರ ಪುಷ್ಯ ನಕ್ಷತ್ರ. ಅದು ಇನ್ನೂ ತೊಂದರೆಯನ್ನು ಕೊಡುತ್ತದೆ, ಮರಣ ಮತ್ತು ಪ್ರಾಣನಾಶವನ್ನು ಕೊಡುತ್ತದೆ. ಆದ್ದರಿಂದ ಇವತ್ತಿನ ದಿನ ಹೇಳಿಕೊಳ್ಳುವಂತೆ ಇಲ್ಲ. ಬೇರೆ ಕೆಲವು ಕಾರ್ಯಗಳನ್ನ ಅಗಲತ್ತು ಮಾಡ್ಬೋದಾದರೂ ಹಣಕಾಸಿನ ವ್ಯವಹಾರ ಖಂಡಿತವಾಗಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಮತ್ತು ಇವತ್ತಿನ ದಿನಕ್ಕೆ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಬೆಳಗ್ಗೆಯಿಂದ ಮಧ್ಯಾಹ್ನ 3:42 3:42 ಮೇಲೆ ಧನುಸು ರಾಶಿಯವರಿಗೆ ದೋಷವಿದೆ, ಅಂದರೆ ಚಂದ್ರಾಷ್ಟಮವಿದೆ. ಇವತ್ತಿನ ದಿನಕ್ಕೆ ಮಿಥುನ ರಾಶಿ ಇದೆ, ಕಟಕ ರಾಶಿ 2 ಇದೆ. ಸುಮಾರು ಮಧ್ಯಾಹ್ನ 3:42 ಮಿಥುನ ರಾಶಿ, ಆ ನಂತರ ಕಟಕ ರಾಶಿ. 3:42 ಒಳಗಡೆ ಮಕ್ಕಳು ಹುಟ್ಟಿದ್ರೆ ಅವರು ಹುಟ್ಟೋದು ಮಿಥುನ ರಾಶಿಯಲ್ಲಿ, ಆಮೇಲೆ ಹುಟ್ಟಿದ್ರೆ ಕಟಕ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ತಗೋಬೇಕು. ಬೆಳಗ್ಗೆ 5:52 9:58 ಪುನರ್ವಸು ನಕ್ಷತ್ರ 2ನೇ ಪಾದ. ಆ ನಂತರ ಮಧ್ಯಾಹ್ನ 3:47 ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿ. ಇಷ್ಟಕ್ಕೆ ಪುನರ್ವಸು ನಕ್ಷತ್ರದ 3ನೇ ಪಾದ ಮುಗಿತದೆ. ಅಂದರೆ ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಮಿಥುನ ರಾಶಿ ಮುಗಿತದೆ. ಮಧ್ಯಾಹ್ನ 3:42 ಮೇಲೆ ರಾತ್ರಿ 9:29 ಪುನರ್ವಸು ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುನರ್ವಸು ನಕ್ಷತ್ರದ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಒಂದು ನಕ್ಷತ್ರ ಎಲ್ಲಿವರೆಗೆ ಇರುತ್ತೆ ಅಂತ ನಾವು ಕೌಂಟ್ ಮಾಡಿದಾಗ ಪುನರ್ವಸು ನಕ್ಷತ್ರ 4ನೇ ಪಾದ ಮುಗಿದ ನಂತರ ಇನ್ನೊಂದು ನಕ್ಷತ್ರ ಪ್ರಾರಂಭವಾಗುತ್ತದೆ. ಆದ್ದರಿಂದಾಗಿ ರಾತ್ರಿ 9:29 ಮೇಲೆ ಲೇಟ್ ನೈಟ್ 3:19 ಪುಷ್ಯ ನಕ್ಷತ್ರದ 1ನೇ ಪಾದ. ಆನಂತರ ಬೆಳಗ್ಗೆವರೆಗೂ ಪುಷ್ಯ ನಕ್ಷತ್ರದ 2ನೇ ಪಾದವಿದೆ. ನಾಳೆಯೂ ಇದೇ ಪುಷ್ಯ ನಕ್ಷತ್ರವಿದೆ. ಹಾಗಾಗಿ ನಾಳೆ ಲೆಕ್ಕಕ್ಕೆ ತೊಗೊಂಡ್ರೂ ಕೂಡ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇದೆ. ಈ ರೀತಿಯಾಗಿ ಲೆಕ್ಕಕ್ಕೆ ತಗೊಳ್ಳಿ. ಮತ್ತಷ್ಟು ವಿಶೇಷಗಳನ್ನ ನೋಡೋಣ. 100% ಶುಭ ಸಮಯ, 100% ಅಶುಭ ಸಮಯಗಳನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋಣ. 100% ಶುಭ ಸಮಯ ಅಂತಂದರೆ ಬೆಳಗ್ಗೆ 7:02 8:24 ಒಂದು ಟೈಮ್, 9:20 10:02, 12:19 ಮಧ್ಯಾಹ್ನ 12:41, ಮತ್ತು ಮಧ್ಯಾಹ್ನ 1:36 3:28, ಸಂಜೆ 5:08 ರಾತ್ರಿ 9:27, ರಾತ್ರಿ 9:52 ಲೇಟ್ ನೈಟ್ 3:03 ಮತ್ತು ಬೆಳಗಿನ ಜಾವ 4:31 5:20 ಇದೆಲ್ಲ ಶುಭ ಸಮಯಗಳು. ಕೆಲವು ಕಾರ್ಯಗಳನ್ನ ಮಾಡ್ಬೋದು, ಆದರೆ ಹಣಕಾಸಿನ ವಿಷಯ ಇವತ್ತೆಲ್ಲ ಬೇಡವೇ ಬೇಡ. ಅದೇ ಥರ ನಾವು ಹೇಳಿದಂತೆ ರಾತ್ರಿಯಲ್ಲಿ ಮಾಡುವಂಥ ಕಾರ್ಯಗಳು ಕೂಡ ಶುಭವಾಗಿಲ್ಲ. ಯಾಕೆಂದರೆ ಮರಣ ಪ್ರಾಣನಾಶ ಇರೋದರಿಂದ ಎಚ್ಚರ. ಈ ರೀತಿ ಇವತ್ತಿನ ವಿಷಯ ನೋಡಿದ್ವಿ. ಇದರಲ್ಲಿ 100% ಕೆಟ್ಟ ಟೈಮ್ನ ಈಗ ನಾವು ಚೆಕ್ ಮಾಡೋಣ. ಈ ಸಮಯಗಳಲ್ಲಿ ಯಾವ ಕಾರ್ಯವನ್ನು ಪ್ರಾರಂಭ ಮಾಡಬಾರ್ದು, ಮೀರಿದರೆ ತೊಂದರೆ ಅನುಭವಿಸ್ತೀವಿ ಅಂತ. ಬೆಳಗ್ಗೆ 5:52 7 ಮೃತ್ಯು, 8:26 9:18 ದುರ್ಮುಹೂರ್ತ, ಮತ್ತು 10:04 11:35 ನಕ್ಷತ್ರ ವಿಷಘಟಿಕಾ ಕಾಲ, 10:41 12:17 ರಾಹು ಕಾಲ, 12:43 1:34 ದುರ್ಮುಹೂರ್ತವಿದೆ. ಇದರಲ್ಲಿ ಗಮನ ಕೊಡಬೇಕು, ಯಾವುದನ್ನು ಪ್ರಾರಂಭ ಮಾಡಬಾರದು. ಮತ್ತೊಂದು ಒಳ್ಳೆಯ ಸಮಯ ಕೆಟ್ಟ ಟೈಮ್ಗಳಲ್ಲಿ, ಇದು ಕೆಟ್ಟ ಟೈಮ್ ನಾವು ನೋಡ್ತಾ ಇರೋದು ಯಮಕಂಡ ಕಾಲ 3:30 ಸಂಜೆ 5:06 ಮತ್ತು ಮೃತ್ಯು ಇನ್ನೊಂದು ಸತಿ ಬರುತ್ತದೆ ರಾತ್ರಿ 9:29 9:50 ಮತ್ತು ವಿಷಘಟಿಕಾ ಕಾಲ ಬರುತ್ತದೆ ರಾತ್ರಿ, ಅಂದರೆ ಲೇಟ್ ನೈಟ್ 3:05 4:29 ಆನಂತರ ಬೆಳಗಿನ ಜಾವ 5:22 ಸುಮಾರು 6:56 ಇದು ಒಂದು ದೋಷದ ಕಾಲವೇ. ಆದ್ದರಿಂದಾಗಿ ಈ ಸಮಯದಲ್ಲಿ ಯಾವ ಕಾರ್ಯಗಳನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಮಾಡಿದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಟ್ಕೋಬೇಕು. ಇಷ್ಟು ವಿಷಯಗಳನ್ನ ನಾವು ಈಗ ನೋಡಿದ್ವಿ. ಅವರವರು ಏನೇನು ಕಾರ್ಯ ಮಾಡಬೇಕೋ ನೋಡ್ಕೊಂಡು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.